ಸಂತಾನ ವಿಳಂಬಕ್ಕೆ ಕಾರಣಗಳು. ಸಂತಾನದಲ್ಲಿ ನಿಮಗೆ ಸಂಪೂರ್ಣ ಫಲದಾಯಕ ಇಲ್ಲ, ನಿರಾಶಾದಾಯಕ ನಡೀತಾ ಇದೆ. ಆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಆಸ್ಪತ್ರೆ ಹೋಗ್ತಾ ಇದ್ದೀರಾ, ಎಷ್ಟೇ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ, ದಿಂಡದ್ರು ಹೋಗ್ತಾ ಇದ್ದೀರಾ, ಎಲ್ಲ ರೀತಿ ಪರಿಶೀಲನೆ ಮಾಡಿತಾ ಆದರೂ ನಿಮಗೆ ಫಲ ಸಿಗ್ತಾ ಇಲ್ಲ. ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವಮಾಸಿಕ ಸ್ವಾಗತ. ವೀಕ್ಷಕರ, ಇಂದಿನ ವಿಷಯ ಸಂತಾನ ವಿಳಂಬಕ್ಕೆ ಕಾರಣಗಳು. ಯಾವ ಥರ ಅಂತಂದರೆ, ನಿಮಗೆ ಎಷ್ಟೋ ವರ್ಷದಿಂದ ಮದುವೆ ಆಗಿರುತ್ತೆ, 5 ವರ್ಷ 10 ವರ್ಷ ಎಷ್ಟೋ ವರ್ಷ ಮುಂದೆ ಹೋಗ್ತಾ ಇದೆ, ಯಾವುದೇ ಕಾರಣ ಫಲ ಸಿಗ್ತಾ ಇಲ್ಲ. ಸಂತಾನದಲ್ಲಿ ನಿಮಗೆ ಸಂಪೂರ್ಣ ಫಲದಾಯಕ ಇಲ್ಲ, ನಿರಾಶಾದಾಯಕ ನಡೀತಾ ಇದೆ. ಆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಆಸ್ಪತ್ರೆ ಹೋಗ್ತಾ ಇದ್ದೀರಾ, ಎಷ್ಟೇ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ, ಹರಕೆ ಮಾಡ್ತಾ ಇದ್ದೀರಾ, ದಿಂಡದ್ರು ಹೋಗ್ತಾ ಇದ್ದೀರಾ, ಎಲ್ಲ ರೀತಿ ಪರಿಶೀಲನೆ ಮಾಡಿತಾ ಆದರೂ ನಿಮಗೆ ಫಲ ಸಿಗ್ತಾ ಇಲ್ಲ. ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ಅದು ಕಾರಣ ಏನು ಇರ್ಬೋದು, ಮತ್ತು ಸಂತಾನದಲ್ಲಿ ಏನು ತೊಂದರೆ ನಡೀತದೆ, ಯಾಕೆ ಗಂಡ ಹೆಂಡತಿ ನಡುವೆ ಏನೂ ಸಮಸ್ಯೆಗಳಿಲ್ಲ, ದಾಂಪತ್ಯದ ಚೆನ್ನಾಗಿದೆ, ಆದರೂ ಸಂತಾನ ಇಲ್ಲ. ಎಷ್ಟೋ ವರ್ಷದಿಂದ ಆಶೆ ಉಳಿದಿದ್ದು ಹೊರತಿಗೂ ಇದು ಆಶೆ ನಿರಾಶೆ ಸಂಪೂರ್ಣವಾಗಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇದೆ. ಇದು ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದವರಿಗೆ ಈ ದೋಷಗಳು ಮತ್ತು ಲಕ್ಷಣಗಳು ಮತ್ತು ಪರಿಹಾರ ರೂಪದಲ್ಲಿ ಮಾರ್ಗಗಳು ಎಲ್ಲ ತಿಳಿಸಿ ಬಂದಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ಇಂಥವರಿಗೆ ಪಿತೃದೋಷ ರೂಪದಲ್ಲಿ ಸಮಸ್ಯೆ ಇರ್ಬೋದು. ಯಾಕಂತಂದರೆ ಪೂರ್ವಜರ ಆಶೀರ್ವಾದ ಕೊರತೆ ಇರ್ಬೋದು, ಮತ್ತು ಅವರ ಒಂದು ಪಿತೃಪಿಂಡ ರೂಪದಲ್ಲಾಗಲಿ ಮತ್ತು ಪೂಜೆಯ ರೂಪದಲ್ಲಾಗಲಿ ಲೋಪದೋಷ ಕಾಣಬಹುದು. ಹಿರಿಯರ ಪೂಜೆ, ಹಿರಿಯರ ಒಂದು ಆಶೀರ್ವಾದ ರೂಪದಲ್ಲಿ ತೊಂದರೆಗಳು ಈಡಾಗೋ ಪ್ರಸಂಗ ನಡೀತಾ ಹೋಗುತ್ತೆ. ಇದರಿಂದಾಗಿ ಸಂತಾನದಲ್ಲಿ ಕೊರತೆ ನಡೀತಾ ಹೋಗುತ್ತೆ. ಮತ್ತು ಮನೆ ದೇವ್ರ ಕಾಟನ ಇರ್ಬೋದು. ಮನೆ ದೇವರು ಕೆಲವರು ಏನು ಮಾಡ್ತಾರೆ, ನಾನು ಚೆನ್ನಾಗಿದ್ದೀನಪ್ಪ, ಯಾವ ದೇವ್ರ ಬೇಡ ಏನಲ್ಲ, ಮನೆ ಹತ್ರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ತೀನಿ, ಚೆನ್ನಾಗಿರ್ತೀನಿ, ಸಾಕು ಇಷ್ಟೇ ಅಂತ ಹೇಳ್ತಾರೆ. ಆದರೆ ಅದು ತಪ್ಪೋದು ಕಲ್ಪನೆ. ಯಾಕಂತಂದರೆ ಮೊದಲೇದಾಗಿ ಒಬ್ಬ ವ್ಯಕ್ತಿಗೆ ಮನೆ ದೇವರೇ ಮೊದಲು. ಆ ಮನೆ ದೇವರು ಮರೆತು ಬಿಟ್ಟಿದ್ರೆ ಸಂಪೂರ್ಣವಾಗಿ ಆ ಮನೆ ದೇವರೇ ನಾಶ ಆಗಿಬಿಡುತ್ತೆ. ಯಾಕಂದ್ರೆ ವಂಶ ವೃದ್ಧಿ ಆಗೋದಿಲ್ಲ. ಯಾಕಂದ್ರೆ ಯಾವಾಗೋ ಒಂದು ನಮ್ಮ ಹಿರಿಯರು ಬೇಡ್ಕೊಂಡಿರ್ತಾರೆ ಹರಕೆ ಯಾವುದ್ರ ರೂಪದಲ್ಲಿ, ನನಗೆ ಗಂಡು ಮಗು ಆದರೆ, ನನಗೆ ಹೆಣ್ಣು ಮಗು ಆದರೆ ನಾನು ಈ ಥರ ಕೊಡ್ತೀನಿ, ಆ ಥರ ಕೊಡ್ತೀನಿ, ಅದು ಹರಕೆ ಇದು ಹರಕೆ ಅಂತೇಳಿ ಬೇಡ್ಕೊಂಡಿರ್ತಾರೆ. ಆ ಹರಕೆನೂ ಸಂಪೂರ್ಣವಾಗಿ ತೀರ್ಸೋಕ್ಕಾಗೋದಿಲ್ಲ, ಅವರು ಮರ್ತಿರ್ತಾರೆ. ಆದರೆ ಆ ಮರ್ತ ಒಂದು ಹರಕೆ ಯಾರು ನೆನಪಿರೋದಿಲ್ಲ. ಅಂಥ ಹರಕೆಯಿಂದನೂ ಕೂಡ ಸಂಪೂರ್ಣವಾಗಿ ಆ ಸಂತಾನದಲ್ಲಿ ವಿಳಂಬ ಆಗುತ್ತಾ ಪ್ರಸಂಗ ನಡೀತಾ ಹೋಗುತ್ತೆ. ಈ ಹರಕೆಯಿಂದ ಸಂಪೂರ್ಣ ವಂಶವೃದ್ಧಿ ರೂಪದಲ್ಲೇ ಬ್ರೇಕ್ ಆಗ್ತಾ ಹೋಗುತ್ತೆ. ಯಾಕಂತಂದರೆ 1 ತಿಂಗಳು 2 ತಿಂಗಳು 3 ತಿಂಗಳು ಸಂತಾನದಲ್ಲಿ ಸ್ವಲ್ಪ ಏನೋ ಒಂದು ಗರ್ಭರೂಪದಲ್ಲಿ ಏನೋ ಧರಿಸುವಂಥ ಯೋಗ ಇದ್ರೂ ಕೂಡ ಅಲ್ಲಿಗೆ ಫೇಲ್ ಆಗಿಬಿಡುತ್ತೆ ಅದು. ಮತ್ತು ಮುಟ್ಟು ದೋಷ ರೂಪದಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ. ಮುಟ್ಟು ದೋಷ ಅಂತಂದರೆ ಅವರಿಗೆ ಸಂಪೂರ್ಣ ತಿಂಗಳು ಮಂತ್ಲಿ ಯಾವುದೇ ರೀತಿಯಿಂದನೂ ಪೀರಿಯಡ್ಸ್ ನಡೆಯೋ ಟೈಮಲ್ಲಿ ಅವರಿಗೆ ಏರುಪೇರು ಆಗ್ತಾ ಹೋಗುತ್ತೆ, ರಕ್ತಹೀನತೆ ನಡೀತಾ ಹೋಗುತ್ತೆ. ಇಂಥ ಹೆಣ್ಮಕ್ಳು ಕೂಡ ಸಂಪೂರ್ಣವಾಗಿ ಮನನೊಂದು ಕಿರಿಕಿರಿಯಾಗಿ ಎಷ್ಟೇ ಆಸ್ಪತ್ರೆ ಹೋದ್ರೂ ಕೂಡ ಪರಿಹಾರ ಸಿಗೋದಿಲ್ಲ. ಯಾಕೆ ಪ್ರತಿ ತಿಂಗಳು ಅವ್ರು ಡೇಟಾ ಆಗಬೇಕಾಗುತ್ತೆ. ಅದು ಡೇಟಾ ಅವ್ರಿಗೆ ಆಗೋಕ್ಕಾಗತ್ತಲ್ಲ. ಯಾಕಂತಂದರೆ 3 ತಿಂಗಳು ಇಲ್ಲ 4 ತಿಂಗಳು 2 ತಿಂಗಳು ಒಂದು ಸಲ ಈ ಥರ ಒಂದು ಡೇಟ್ ಆಗ್ತಾ ಇರ್ತಾರೆ. ಇದಕ್ಕೆಲ್ಲ ಅವ್ರಿಗೆ ಏನು ಕಾರಣ ಅಂತ ಗೊತ್ತಾಗಲ್ಲ. ಆಸ್ಪತ್ರೆ ಹೋದ್ರು ಅವರು ಆ ಟ್ರೀಟ್ಮೆಂಟ್ ಕೊಡ್ತಾರೆ, ತಿಂಗಳು ಆಗ್ತಾರೆ, ಮತ್ತು ಪುನಃ ಅದೇ ಒಂದು ಇದರೆಲ್ಲ ನಡೀತಾ ಹೋಗುತ್ತೆ, ಸಮಸ್ಯೆ ಆಗ್ತಾ ಹೋಗುತ್ತೆ. ಇದು ಕಾರಣ ಏನಂತ ಗೊತ್ತಾಗಲ್ಲ. ಮತ್ತು ಇದಕ್ಕಿಂತ ಮಿಗಿಲಾಗಿದ್ದ ಸಮಸ್ಯೆ ಏನಂತಂದರೆ ಸಪ್ಪದೋಷ. ಈ ನಾಗದೋಷನೇ ಇರ್ಬೋದು, ಕುಜದೋಷನೇ ಇರ್ಬೋದು. ಯಾಕಂತಂದರೆ ಒಬ್ಬ ವ್ಯಕ್ತಿ ಕುಜದೋಷ ಇರೋ ಜಾತಕರೇ ಮದುವೆ ಮಾಡ್ಕೋಬೇಕಾಗುತ್ತೆ. ಇದು ಬಿಟ್ಟು ಬೇರೆ ಯಾವುದೇ ಒಂದು ಜಾತಕ ಇದು ಮಾಡಿದ್ರೆ ಸಂತಾನದಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ, ಮತ್ತು ಕಿರಿಕಿರಿ ನಡೀತಾ ಹೋಗುತ್ತೆ, ದಾಂಪತ್ಯದಲ್ಲಿ ಬಿರುಕಾಗ್ತಾ ಹೋಗುತ್ತೆ, ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಇಂಥ ಪ್ರಸಂಗ ನಡೀತಾ ಹೋಗುತ್ತೆ. ಆ ಕಾರಣಕ್ಕೆ ಮದುವೆಗಿಂತ ಮುಂಚೆ ಮೊದಲು ಜಾತಕವನ್ನು ಕರೆಕ್ಟಾಗಿ ಜ್ಯೋತಿಷ್ಯ ಹತ್ರ ಹೋಗಿ ಪರಿಶೀಲನೆ ಮಾಡಿದರೆ ಮಾತ್ರವಾಗಿ, ಜಾತಕ ಕೂಡ ಬಂದರೆ ಮಾತ್ರವಾಗಿ, ಮದುವೆ ಕಾರ್ಯ ನಡೆದರೆ ಮಾತ್ರವಾಗಿ ಒಳ್ಳೆಯ ರೀತಿ ನಡೀತಾ ಹೋಗುತ್ತೆ. ಇದರಿಂದಾಗಿ ಸಂತಾನದ ತೊಂದರೆ ಬರೋದಿಲ್ಲ, ಮತ್ತು ದಾಂಪತ್ಯ ಜೀವನದ ತೊಂದರೆ ಬರೋಲ್ಲ,
ಮತ್ತು ಮನೆತನದಲ್ಲೂ ಕೂಡ ಅವ್ರು ಗಂಡ ಹೆಂಡತಿ ಯಾವುದೇ ತೊಂದರೆ ಕಿರಿಕಿರಿ ಬರೋದಿಲ್ಲ. ಇಲ್ಲ ಅಂತ ಈ ಸಮಸ್ಯೆಗಳಿಗೆ ಪರಿರೂಪದಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಭಾಳ ಕಮ್ಮಿ ಇರ್ತಾ ಹೋಗುತ್ತೆ. ಮತ್ತು ನಿಮಗೆ ಗುರುಬಲ ಕೊರತೆ ನಡೀತಾ ಹೋಗುತ್ತೆ. ಗುರುಬಲ ಯೋಗದಲ್ಲಿ ಕೊರತೆ, ಯಾಕಂದ್ರೆ ಬಲವಂತದ ಮದುವೆ ನಡೀತಾ ಹೋಗುತ್ತೆ, ಗುರುಬಲನೇ ಇರೋದಿಲ್ಲ, ಅದು ಮದುವೆ ಕಾರಣ ನಡೀತಾ ಹೋಗುತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ, ಪುತ್ರ ಸಂತಾನ ಹೀನತೆ ನಡೀತಾ ಹೋಗುತ್ತೆ. ಪುತ್ರ ಸಂತಾನ ಹೀನತೆ ರೂಪದಲ್ಲಿ ಮಗು ಹುಟ್ಟೋದಿಲ್ಲ, ಹುಟ್ಟಿದು ಬದುಕಲ್ಲ. ಯಾಕಂತಂದ್ರೆ ಒಂದು ವರ್ಷ ಏನೋ ಒಂದು ಸ್ಟಾರ್ಟಿಂಗ್ ಮದುವೆ ಆಗಿ 1-2 ತಿಂಗಳು 3 ತಿಂಗಳು ಏನೋ ಗರ್ಭ ಧರಿಸಿದಂಥ ಯೋಗ ಬರುತ್ತೆ. ಅದು ಸ್ವಲ್ಪರಲ್ಲಿ ಏನೋ ಒಂದು ಪಾತಕ ಆಗ್ತಾ ಹೋಗುತ್ತೆ. ಈಗ ಗರ್ಭಪಾತಕ ಏನಾಗ್ತಾ ಹೋಗುತ್ತೆ, ಮುಂದೆ ನಡೆಯುವಂಥ ಸಂತಾನದಲ್ಲೂ ಕೂಡ ತೊಂದರೆ ಏರುಪೇರು ಆಗ್ತಾ ಹೋಗುತ್ತೆ. ಗುರುಬಲ ಯೋಗ ಕೂಡ ಬಂದ್ರೆ ಮಾತ್ರ ಮದುವೆ ನಡೀಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇದು ಸಂಪೂರ್ಣವಾಗಿ ಮಕ್ಕಳು ಅಂದ್ರೆ ನಾಳೆ ಬರೋ ಹುಟ್ಟೋ ಮಕ್ಕಳಿಗೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಯಾಕಂದ್ರೆ ಅಂಗವಿಕಲತೆ ನಡೆಯೋದು, ಇಲ್ಲ ಆರೋಗ್ಯ ಪೆಟ್ಟು ಬೀಳೋದು, ಇಲ್ಲ ಹುಟ್ಟಿದಂಗಿರೋದು, ಇಲ್ಲ ಬುದ್ಧಿ ಭ್ರಮಣೆ ತರ ಇರೋದು, ಈ ತರ ಸಮಸ್ಯೆ ನಡೀತಾ ಹೋಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಿರುತ್ತೆ, ಗುರುಬಲ ಯೋಗ ಕೊರತೆ ಮತ್ತು ನಾಗದೋಷ ಸರ್ಪದೋಷ ಇದು ಸಮಸ್ಯೆ. ಮತ್ತು ಪಿತೃದೋಷ ಸಮಸ್ಯೆಗಳಿರುತ್ತೆ. ಮತ್ತು ಇದು ಬಿಟ್ಟು ಮನೆ ದೇವರು ಕಾಟ, ಮನೆ ದೇವರ ಸಮಸ್ಯೆ ಈ ಥರ ನಡೀತಾ ಹೋಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇರುತ್ತೆ. ಅದಕ್ಕೆಲ್ಲ ಪರಿಹಾರ ರೂಪದಲ್ಲಿ ಮಾರ್ಗಗಳಿದೆ. ಯಾವ ಥರ ಇದೆ ಅಂತಂದರೆ, ಈ ನಮ್ಮ ಪರಿಹಾರಕ್ಕಿಂತ ಮೊದಲು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಹರಕೆ ಇದು ಮಾಡಲಿ, ಯಾವುದೇ ಪೂಜೆ ಮಾಡಿಸ್ಲಿ, ಅದಕ್ಕಿಂತ ಮೊದಲು ಜ್ಯೋತಿಷ್ಯ ಹತ್ರ ಹೋಗಿ ಮೊದಲು ಗಂಡು ಹೆಣ್ಣು ನೀವಿಬ್ಬರು ಜಾತಕನೂ ಕರೆಕ್ಟಾಗಿ ಪರಿಶೀಲನೆ ಮಾಡಿ. ಈ ಪರಿಶೀಲನೆ ಮಾಡಿದ ನಂತರ ಯಾವ ದೋಷ ಇದೆ ತಿಳ್ಕೊಂಡು ನೀವು ಆ ದೇವಸ್ಥಾನಕ್ಕೆ ಹೋಗಿ ಸಂಪೂರ್ಣವಾಗಿ ಪರಿಹಾರ ಪಡೆದುಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಇವೆಲ್ಲ ದೋಷ ಇಟ್ಕೊಂಡು ಸಂಪೂರ್ಣವಾಗಿ ನೀವು ಎಷ್ಟೇ ಆಸ್ಪತ್ರೆಗೆ ಹೋದರೂ ಕೂಡ ವ್ಯರ್ಥ ವಿಚಾರ. ಆ ಕಾರಣಕ್ಕೆ ಮೊದಲು ನೀವು ಜಾತಕ ಪರಿಶೀಲನೆ ಮಾಡಿಕೊಂಡು, ನಿಮ್ಮ ಮದುವೆ ಆದ ಒಂದು ದಿನಾಂಕ ಅಂತ ಇರುತ್ತೆ, ದಿನಾಂಕ ಮತ್ತು ಜಾತಕ ಎರಡೂ ಪರಿಶೀಲನೆ ಮಾಡಿಕೊಂಡು ಅದು ತಕ್ಕ ಪರಿಹಾರ ಇದ್ದೇ ಇರುತ್ತೆ. ನೀವು ಎಷ್ಟೇ ವರ್ಷ ಮಕ್ಕಳು ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳು ಆಗೇ ಆಗಿರುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ, ಎಲ್ಲ ರೀತಿ ಫಲ ಸಿಕ್ಕೇ ಸಿಗುತ್ತೆ. ಅದು ಯಾವ ಥರ ಅಂತಂದರೆ, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಅದು ಯಾವ ಥರ ಪೂಜೆ ಅಂತ ತಿಳಿಸ್ತೇನೆ, ಕರೆಕ್ಟಾಗಿ ಕೇಳಿ. ಕೆಲವು ದೇವಸ್ಥಾನಗಳಿದೆ, ಆ ದೇವಸ್ಥಾನ ಹೋಗಿ ಪೂಜೆ ಮಾಡಿಸಿ ಎಲ್ಲ ಒಳ್ಳೆಯದಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಸಂತಾನ ಪ್ರಾಪ್ತಿ ರೂಪದಲ್ಲಿ ನಿಮ್ಗೆ ಎಲ್ಲ ರೀತಿ ಅನುಗ್ರಹ ಸಿಗುತ್ತೆ. ಎರಡನೇದಾಗಿ ನವನೀತ ಕೃಷ್ಣ ದೇವಸ್ಥಾನ, ಮತ್ತು ಮೂರನೇದಾಗಿ ಶ್ರೀ ಅಮೃತೇಶ್ವರಿ ಮಕ್ಕಳ ತಾಯಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗ್ಬನ್ನಿ, ಬಹಳ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬನ್ನಿ, ಬಹಳ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅಲ್ಲಿ ಹೋಗಿ ನಿಮಗೆಲ್ಲ ಕಷ್ಟನೂ ಪರಿಹಾರ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಪರಿಹಾರ ಆಗಿಲ್ಲ ಅಂತಂದರೆ ನಮ್ಮ ಒಂದು ಸನ್ನಿಧಿಗೆ ಬನ್ನಿ ಮತ್ತು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಂದು ನಿಮಗೆ ಸಂಪೂರ್ಣವಾಗಿ ಪೂಜೆ ರೂಪದಲ್ಲಾಗಲಿ, ಹೋಮ ರೂಪದಲ್ಲಾಗಲಿ ನಿಮಗೆಲ್ಲ ರೀತಿಯ ಒಂದು ಪರಿಹಾರ ರೂಪದಲ್ಲಿ ಸೂಚಿಸ್ತೇನೆ. ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ, ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಎಲ್ಲ ನಿಮಗೆ ದೇವರ ಅನುಗ್ರಹ ಇದ್ದೇ ಇರುತ್ತೆ. ಸ್ವಲ್ಪ ನೆಗ್ಲಿಟಿವ್ ಮಾಡಬೇಡಿ. ಕೇರ್ಲೆಸ್ ಥರ ಮಾಡಿದರೆ ನಿಮ್ಮ ಒಂದು ವಂಶ ಸಂಪೂರ್ಣವಾಗಿ ವೃದ್ಧಕ್ಕಿಂತ ಹಾಳಾಗ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿ ಸಂಪಾದಿಸಿ ಒಳ್ಳೆಯದಾಗಲಿ ವೀಕ್ಷಕರೇ. ನಮಸ್ತೆ ವೀಕ್ಷಕರೇ.